ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಒಳಗಡೆ ಹೋಗೋಣ. ಪ್ರತಿ ವ್ಯಕ್ತಿಗೂ ಇಲ್ಲಿ ಟಿಕೆಟ್ ತಗೊಳ್ಬೇಕಾಗತ್ತೆ. ಸೊ ಟಿಕೆಟ್ನ ದರ 50 ರೂಪಾಯಿ ಪರ್ ಪರ್ಸನ್. ಕ್ಯಾಮ್ರಾ ಏನಾದರೂ ಕ್ಯಾರಿ ಮಾಡ್ತಾ ಇದ್ರೆ 100 rupees ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಪ್ಲಾನ್ ಅಕಾರ್ಡಿಂಗ್ಲಿ. ಬನ್ನಿ ಟಿಕೆಟ್ ತಗೊಳ್ಳೋಣ. ಎಂಟ್ರಿ ಆಗಿದ ತಕ್ಷಣ ನಿಮಗೆ ರಿಸೆಪ್ಷನ್ ಕಾಣುತ್ತೆ. ಇಲ್ಲೇ ಟಿಕೆಟ್ ಕೂಡ ಕಲೆಕ್ಟ್ ಮಾಡ್ಕೋಬಹುದು. ಈ ರಿಸೆಪ್ಷನ್ ಅಥವಾ ಮೇನ್ ಎಂಟ್ರೆನ್ಸ್ ಯಾವ ರೀತಿ ಕಾಣುತ್ತೆ ಅಂತ ನೀವೇ ನೋಡಿ. ತುಂಬಾ ರಿಚ್ ಫೀಲ್ ಕೊಡುತ್ತೆ. ಆ್ಯಂಡ್ ಇಟ್ಸ್ ಎ ನ್ಯೂ ಮ್ಯೂಸಿಯಂ, ಅದಕ್ಕೋಸ್ಕರ ಮೇ ಬಿ ಚೆನ್ನಾಗಿ ಕಾಣಿಸ್ತಿದೆ ಅನ್ಸುತ್ತೆ. ಟಿಕೆಟ್ ತಗೊಂಡಾಯ್ತು, ಹಾಗೆ ಮುಂದಕ್ಕೆ ಹೋಗೋಣ ಬನ್ನಿ. ಅಲ್ಲಿ ನಿಮಗೆ ವೀರೇಂದ್ರ ಹೆಗ್ಗಡೆ ಅವರ ಫೋಟೋ ಕೂಡ ಡಿಸ್ಪ್ಲೇ ಆಗಿದೆ. ಯಾಕಂದರೆ ಈ ಪರ್ಟಿಕ್ಯುಲರ್ ಮ್ಯೂಸಿಯಂ ಅವರ ಟ್ರಸ್ಟಿಂದ ಆಗಿರುತ್ತೆ. ಹಾಗೆ ಮುಂದೆ ಹೋಗ್ತಾ ಏನಿದೆ ಗೊತ್ತಾ, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ಗೆ ಈ ಪರ್ಟಿಕ್ಯುಲರ್ ಮ್ಯೂಸಿಯಂನ ಕಂಪ್ಲೀಟ್ ಬ್ಲೂ ಪ್ರಿಂಟ್ ನಿಮಗೆ ಈ ಗ್ಲಾಸ್ ಬೋರ್ಡ್ ಒಳಗಡೆ ಕಾಣುತ್ತೆ. ನೀವೇ ನೋಡಿ, ಚೆನ್ನಾಗಿದೆ ಅಲ್ವಾ? ಬನ್ನಿ ಹಾಗೆ ಎಂಟ್ರಿ ಆಗೋಣ. ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೊಸ ಕಾರ್ ತರ ಕಾಣ್ತಿರೋ 1963 ಮಾಡೆಲ್ ಕಾರ್ ಕಣ್ರಿ ಇದು. ನೀವೇ ನೋಡ್ರಿ ಹೇಗೆ ಕಾಣುತ್ತೆ ಅಂತ. ಬ್ಲ್ಯಾಕಿ ಕಾರ್. ಒಂದು ಕಾರ್ ಆಗಲಿ ಸೈಕಲ್ ಆಗಲಿ ವೀಲ್ ಬೇಕೇ ಬೇಕಲ್ವಾ? ಇದೆ ನೋಡಿ, ಎವಲ್ಯೂಷನ್ ಆಫ್ ವೀಲ್ಸ್. ಯಾವ ರೀತಿ ವೀಲ್ಸ್ ಎವಲ್ಯೂಷನ್ ಆಯಿತು ಸ್ಟೇಜ್ ಬೈ ಸ್ಟೇಜ್ ಈ ಪರ್ಟಿಕ್ಯುಲರ್ ಫ್ರೇಮಲ್ಲಿ ನಿಮಗೆ ಕಾಣುತ್ತೆ. ಇದು ಬುಲ್ಲಕ್ ಕಾರ್ಟ್, ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥದ್ದು. ನೆಕ್ಸ್ಟ್ ಬರೋದೇ ಕಾರ್ಬೊರೇಟರ್, ಡೈನಮೋ, ಟರ್ಬೋ ಚಾರ್ಜರ್, ಮೆಕ್ಯಾನಿಕಲ್ ಫ್ಯೂಯಲ್ ಪಂಪ್ ಆ್ಯಂಡ್ ಸ್ಟೇರಿಂಗ್ ಗೇರ್ ಬಾಕ್ಸ್. ಯಾವ ರೀತಿ ಕಾಣ್ತಿದೆ ಅಲ್ವಾ? ನೆಕ್ಸ್ಟ್ ಬರೋದು ಚಾಸಿಸ್ಸು. ಹಳೇ ಕಾಲದ್ದು ಯಾವ ರೀತಿ ಕಾಣ್ತಿದೆ ನೋಡಿ. ಸ್ವಲ್ಪ ಸ್ಟಿಕ್ಕರಿಂಗ್ ವರ್ಕ್ ಕೂಡ ನಡೀತಾ ಇದೆ. ಆಸ್ಟಿನ್ 12/6 ಆರ್ಲೆ 1938 ಮಾಡೆಲ್ ಚಾಸಿಸ್ ಇದು. ನೀವೇನು ನೋಡ್ತಾ ಇದ್ದೀರಾ? ಗಾಡಿಗಳು ಹೇಗಿದೆ ನೋಡಿ ಫ್ರೆಂಡ್ಸ್, ಸೂಪರ್ ಅಲ್ಲ? ಆಲ್ ವಿಂಟೇಜ್ ಮಾಡೆಲ್ಸ್. ಫಿಯಾಟ್ 501 1925 ಮಾಡೆಲ್ ಕಾರ್ ಇದು. 1931 ಫಿಯಾಟ್ 521 ಕಾರ್ ಇದು. ನೀವೇನು ನೋಡ್ತಿದ್ದೀರ? ವಾವ್, ಇಟ್ ಲುಕ್ಸ್ ನೈಸ್ ಅಲ್ವಾ? 1929 ಸ್ಟಡ್ ಬೇಕರ್ ಪ್ರೆಸಿಡೆಂಟ್ 8 ಈ ಕಾರ್. ವಾವ್, ಸಗದಾಗಿದೆ. ಇದು ನೀವು ನೋಡಿರ್ಬೋದು, ರಕ್ತ ಕಣ್ಣೀರು ಮೂವಿಲಿ ಉಪೇಂದ್ರ ಅವರು ಯೂಸ್ ಮಾಡಿರೋ ಕಾರ್ ಥರ ಇದೆ ಅಲ್ವಾ? 1931 ಆಸ್ಟಿನ್ 7RN. ಈಗೇನು ನೋಡ್ತಿದ್ರೆ ಅದು. ನೆಕ್ಸ್ಟು ಫಾರ್ಡ್ ಪರ್ಫೆಕ್ಟ್ 1946 ಮಾಡೆಲ್ ವೆಹಿಕಲ್. ಆ್ಯಂಡ್ ನೆಕ್ಸ್ಟ್ ಇಸ್ ಮಾರಿಸ್ 8 ಸೀರೀಸ್ E 1947 ಮಾಡೆಲ್ ಕಾರ್. ನೆಕ್ಸ್ಟ್ ಬರೋದು ಆಸ್ಟಿನ್ A40 1950 ಮಾಡೆಲ್ ಕಾರ್ ಇದು. ಯಾವ ರೀತಿ ಕಾಣ್ತಿದೆ ಅಲ್ವಾ? ಇದೆಲ್ಲ ನೀವು ನೋಡ್ಬೋದು. ಎಲ್ಲ M ಸೀರೀಸಿಂದ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ 19 ಸೀರೀಸು. ನಾನಂತೂ ಆ ಕಾಲದಲ್ಲಿ ಹುಟ್ಟೇ ಇರಲಿಲ್ಲ, ಅಂಥ ಕಾರ್ಗಳಿದೆಲ್ಲ. ಈಗ ನೆಕ್ಸ್ಟ್ ಬರೋದು ಬೈಕ್ ಸೀರೀಸ್ 50 ಸೂಪರ್ 8 1929 ಮಾಡೆಲ್ ಕಾರ್. ಎಷ್ಟು ದೊಡ್ಡದಾಗಿ ಕಾಣುತ್ತೆ ಗೊತ್ತಾ? ಸೂಪರ್ ಆಗಿದೆ. ನೆಕ್ಸ್ಟ್ ಇರೋದು 1947 ಮಾಡೆಲ್ಲು ಓಪೆಲ್ ಕ್ಯಾರೆಟ್ ಕಾರ್ ಇದು. ಸಖತ್ತಾಗಿ. ಒಳಗಡೆಯಿಂದ ಮ್ಯೂಸಿಯಂ ಹೇಗೆ ಕಾಣುತ್ತೆ ಗೊತ್ತಾ? ನೀವೇ ನೋಡಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ನೋಡ್ಬೋದು ಬೈಕ್ಗಳು ಕೂಡ, ತುಂಬ ಹಳೆ ಬೈಕ್ಗಳು ಕೂಡ ಇಟ್ಟಿದ್ದಾರೆ. ನೀವೇ ನೋಡ್ಬೋದು. ಎಕ್ಸ್ಪ್ಲೋರರ್, ಟ್ರಯಾಂಪ್, ಲೂನಾ, ರಾಜ್ದೂತ್, ರಾಯಲ್ ಎನ್ಫೀಲ್ಡ್, ಬಜಾಜ್. ತುಂಬ ಹಳೆ ಗಾಡಿಗಳಿದ್ದಾವೆ. ನೋಡಿ, ರಾಜ್ದೂತ್ ಗಾಯ್ಸ್ ಮೇಲೆ ಇದೆ. ಹಳೇ ಗೌಡ್ರ ಕಾಲದ ಗಾಡಿ ಅಲ್ವಾ? ಚೆನ್ನಾಗಿದೆ ಅಲ್ವಾ? ಚೇತಕ್, ಬಜಾಜ್,
ಆ್ಯಂಡ್ ಈಗ ನೀವೇನು ನೋಡ್ತಿದ್ದೀರಾ, ಇದು ರಾಯಲ್ ಎನ್ಫೀಲ್ಡ್. ಇಫ್ ಯು ಜಸ್ಟ್ ನೋಟಿಸ್ ಲೆಫ್ಟ್ ಲೆಗ್ಗಲ್ಲಿ ಬ್ರೇಕ್ ಕಾಣ್ತಿದೆ. ಇಟ್ ಇಸ್ ಐ ಥಿಂಕ್ ಡೀಸೆಲ್ ಮಾಡೆಲ್ ಗಾಡಿ ಆಗಿರುತ್ತೆ. ಚೇತಕ್, ಲೂನಾ, ಎಲ್ಲ ಥರದ ಗಾಡಿಗಳು ಹಳೇ ಕಾಲದ. ನೆಕ್ಸ್ಟ್ ಇನ್ನೊಂದು ಕಾರು 1947 ಸಿಯಾಟ್ ಟ್ರ್ಯಾಕ್ಟ್ರನ್ ಕಾರ್ ಇದು. ಆಮೇಲೆ ಹಾಗೆ ಬಂದರೆ ಹೆಲ್ಮನ್ 1952 ಮಾಡೆಲ್, ಆಸ್ಟಿನ್ A40 1952. ಹಾಗೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಗೊತ್ತಾ ಈ ಕಾರ್ಗಳು. ಮೇಂಟೆನೆನ್ಸ್ಗೆ ತುಂಬ ಖರ್ಚು ಮಾಡಿದ್ದಾರೆ ಅನಿಸುತ್ತೆ. ನೀವೇ ನೋಡಿ ಎಷ್ಟು ಹೊಸದಾಗಿ ಕಾಣ್ತಿದೆ ಎಲ್ಲ ಕಾರ್ಗಳು ಕೂಡ ಅಲ್ವಾ. ನೀವು ಕೂಡ ಬಂದಾಗ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಕಾರು 1955 ಮಾಡೆಲ್ ಕಾರ್, ದಟ್ ಇಸ್ ಬೆಲ್ ಏರ್, ಶೆವ್ರಲೆಟ್ ಕಂಪನಿ ಅವರು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಾರ್ಗಳನ್ನ ನೋಡ್ತಾ ಇದ್ರೆ ಹಳೆ ಹುಲಿ ಅಂತ ಕೆಲವರು ಪದ ಯೂಸ್ ಮಾಡ್ತಾರೆ, ಅದು ಏನು ಸುಳ್ಳಾಗಲ್ಲ ಬಿಡಿ. ಇದು 1960 ಮಾಡೆಲ್ ಕಾರ್ ಇದು. ಇದೇನು ನೋಡ್ತಿದ್ದೀರಾ, ಇದು ಸ್ಕೋಡಾ ಪಾಪ್ಯುಲರ್ 1937 ಮಾಡೆಲ್ ಕಾರ್. ವಾವ್, ಟಾಯ್ ತರ ಕಾಣ್ತಿದೆ ನೋಡಿ. ಹಾಗೆ ಇಷ್ಟೊತ್ತು ಫಸ್ಟ್ ಫ್ಲೋರ್ ಅಲ್ಲಿ ಇದ್ರಿ, ಈಗ ಗ್ರೌಂಡ್ ಫ್ಲೋರ್ ಕೂಡ ವೆಹಿಕಲ್ಸ್ ಇದಾವೆ. ಯಾವುದೆಲ್ಲ ಇದೆ, ಏನಿದೆ, ಬನ್ನಿ ತಿಳ್ಕೊಳೋಣ. ಹಾಗೆ ವಾಕ್ ಮಾಡ್ಕೊಂಡು ಹೋದ್ರೆ ನೋಡಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಕಟ್ಟಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ದ ಹಲ್ಕ್, ದಟ್ ಇಸ್ ದ ಮಿಲಿಟರಿ ವೆಹಿಕಲ್ಸ್ ಎಲ್ಲ ಕಡೆ ಕಾಣ್ತಿದೆ ನೋಡಿ. ವಾವ್, ಸೂಪರ್ ಆಗಿದೆ ಅಲ್ವಾ. ಆ್ಯಂಡ್ ಇನ್ನೊಂದು ಕಾಣ್ತಿದೆ ನೋಡಿ, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಕಾರ್ ಕೂಡ ಇಲ್ಲಿದೆ. ಬನ್ನಿ ಹತ್ರ ಹೋಗಿ ಈ ಕಾರ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ನೋಡಿದ್ರೆ ಹಳೆ ಕಾಲದ ಗಾಡಿ. ಆ್ಯಂಡ್ ದಿಸ್ ಇಸ್ ಅ ಹಲ್ಕ್ ವೆಹಿಕಲ್, ಮಿಲಿಟರಿ ವೆಹಿಕಲ್, ಕ್ರಾಸ್ 260 ಮಿಲಿಟರಿ ಟ್ರಕ್, 1981 ಮಾಡೆಲ್ ಗೈಸ್. ಆ್ಯಂಡ್ ನೆಕ್ಸ್ಟ್ ಇಸ್ ಶೆವ್ರಲೆಟ್ ಮಿಲಿಟರಿ 1945 ಮಾಡೆಲ್ ವೆಹಿಕಲ್. ಇದು ಎಲ್ಲ ಮಿಲಿಟರಿ ವೆಹಿಕಲ್ಸ್ ಆಲ್ಮೋಸ್ಟ್ ಇಲ್ಲಿ ನಿಂತಿರುವಂಥದ್ದು ಗ್ರೌಂಡ್ ಫ್ಲೋರಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದರೆ 1947 ಸ್ಟೇರ್ ಪಕ್. ಆ್ಯಂಡ್ ಪಿಕಪ್ ಗಾಡಿ ನೋಡಿ ಗೈಸ್ ಹೆಂಗಿದೆ ಅಂತ. ಈಗ ಪಿಕಪ್ ಗಾಡಿ ಬರ್ತಿದೆ ಅದೇ ಥರ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದ ಲಾರೀಸ್, 1973 ಮಾಡೆಲ್ ಲಾರಿಗಳು. ಹೇಗೆ ಕಾಣುತ್ತೆ ನೋಡಿ, ಸಖತ್ತಾಗಿದೆ ಅಲ್ವಾ. ವಾವ್, ಈ ಕಾರು ಸ್ವಲ್ಪ ಸ್ಪೆಷಲ್. ಏನು ಗೊತ್ತಾ, 1983 ಮಾಡೆಲ್ ಕಾರ್, ಡಟ್ಸನ್ ಬ್ಲೂ ಬರ್ಡ್ 1.8 GL. ಏನು ಅಂದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿರ್ತಕ್ಕಂಥ ಕಾರು ಈ ಎಕ್ಸಿಬಿಷನಲ್ಲಿ ಅಥವಾ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಅವ್ರ ಫೋಟೋ ಕೂಡ ಇಲ್ಲೇ ಹಾಕಿದ್ದಾರೆ ನೋಡಿ. ಸಖತ್ತಾಗಿದೆ ಅಲ್ಲ ಕಾರ್. ಹಾಗೆ ತುಂಬಾ ವೆಹಿಕಲ್ಸ್ ಇನ್ನೂ ಇದ್ದಾವೆ, ಹೇಳ್ತಾ ಇದ್ರೆ ಇನ್ನೂ ಆಗೋದೇ ಇಲ್ಲ. ಆ ಥರ ಬೋರ್ಡ್ಗಳು ಎಲ್ಲ ಕಡೆ, ಎಲ್ಲ ಕಾರ್ಗಳ ಮುಂದೆ ಹಾಕಿದ್ದಾರೆ. ಅದರ ಮಾಡೆಲ್ಸ್ ಏನು, ಅದರ ಬ್ರ್ಯಾಂಡ್ ಯಾವುದು. ಈಗ ಏನು ನೋಡ್ತಿದ್ದೀರಾ, ಇದು ಟ್ಯಾಕ್ಸಿ ವೆಹಿಕಲ್ಲು. ನೀವೇ ನೋಡಿ, ನಾವು ನಾರ್ಮಲಿ ಇದನ್ನೆಲ್ಲ ಟಿ ವಿಯಲ್ಲಿ ಹಳೆ ಕಾಲದ ಮೂವಿಗಳಲ್ಲಿ ನೋಡಿರ್ತೀವಿ, ಅದೇ ರೀತಿ ಇದೆ. 1980 ಮಾಡೆಲ್ ಕಾರ್ ಇದು. ಚೆನ್ನಾಗಿದೆ. ನನ್ನ ಟೂ ವೀಲರ್ ಕಲರ್ ಅಲ್ವಾ, ಸ್ವಲ್ಪ ಕನೆಕ್ಷನ್ ಇರುತ್ತೆ. ಚೆನ್ನಾಗಿ ಕಾಣ್ತಿದೆ ಅಲ್ವಾ, ರೆಡ್ ಕಲರ್. ವಾವ್, ಈಗೆಲ್ಲ ನೀವೇನು ನೋಡ್ತಿದ್ದೀರಾ, ಇದು ಬೆನ್ಸ್, BMW ಹಳೇ ಮಾಡೆಲ್ ಕಾರ್ಗಳು. ಆ್ಯಂಡ್ ಸಖತ್ತಾಗಿ ಕಾಣ್ತಿದೆ ಗೈಸ್. ಇದು ಮಾತ್ರ ಸೂಪರ್ ಅಲ್ಟಿಮೇಟಾಗಿ ಕಾಣ್ತಿದೆ. ಇದರ ಮೇಂಟೆನೆನ್ಸ್ಗೆ ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ ಅನ್ಕೋತೀನಿ. ಅಷ್ಟು ಚೆನ್ನಾಗಿ ಕಾಣ್ತಿದೆ, ಅಷ್ಟು ಪಾಲಿಶ್ಡ್, ಅಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಇದೇನು ನೋಡ್ತಿದ್ದೀರಾ, ಇದು ಟೊಯೋಟೋ ಕೊರೋಲಾ 1990 ಮಾಡೆಲ್ಲು. ವಾವ್, ಆಲ್ಮೋಸ್ಟ್ ಎಲ್ಲ ವಿಂಟೇಜ್ ಮಾಡೆಲ್ ಕಾರ್ಸ್ಗಳನ್ನ ಹೇಗಿತ್ತು ಎಕ್ಸ್ಪೀರಿಯನ್ಸ್. ಹಿಂದೆಗಡೆ ನೋಡಿ ರೌಡಿಗಳ ಕಾರು, ಕಿಡ್ನಾಪ್ ಟ್ರಕ್ ಅಂತ ಏನು ಕರೀತೀವಿ, ಚೆನ್ನಾಗಿದೆ ಅಲ್ವಾ, ಸೂಪರ್. ಇದೊಂದು ಸ್ವಲ್ಪ ಕಣ್ಣಿಗೆ ಸಖತ್ತಾಗಿ ಕಾಣ್ತಿದೆ. ಏನೇ ನೋಡಿ, ಇದರ ಅಂದಾಜಿದೆ ಕಂಪ್ಲೀಟ್ ಸ್ಪೇರ್ ಪಾರ್ಟ್ಸ್. ಚೆನ್ನಾಗಿದೆ.
ಇದೊಂದು ಸ್ಪೆಷಲ್ ಕಾರು ಯಾವ್ದು ಗೊತ್ತಾ, ರೇವಾ ಎಲೆಕ್ಟ್ರಿಕ್ 2008 ಮಾಡೆಲ್ 2 ಸೀಟರ್ ಕಾರ್ ಗೈಸ್. ಸಾಕಾಗಿ ಕಾಣ್ತಿದೆ ಅಲ್ವಾ ನೋಡಿ. ನೆಕ್ಸ್ಟ್ ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರು. ಸಂಗ್ರಹಾಲಯ ಅಂತ ಇಲ್ಲಿ ಒಂದು ಮಾಡಿದ್ದಾರೆ, ಬನ್ನಿ ಅದರೊಳಗಡೆ ಆರ್ಟ್ ಆಫ್ ತುಳುನಾಡು ಮಂಜೂರಿ ಸಂಗ್ರಹಾಲಯದಲ್ಲಿ ಆಲ್ಮೋಸ್ಟ್ ತುಳುನಾಡಲ್ಲಿ ಯಾವೆಲ್ಲ ಯೂಸ್ ಮಾಡ್ತಾರೆ ಅದು ಕೂಡ ಕಾಣುತ್ತೆ. ಕಲೆಕ್ಷನ್ಸ್ ಇಟ್ಟಿದ್ದಾರೆ. Hats off to their work ಅಲ್ವಾ. ಕ್ಯಾಮ್ರಾ ನಮಗೆ ಬೇಕಾಗಿರೋದು ಕಬ್ಬಿಣದ ಪೆಟ್ಟಿಗೆ. ಎಂತಲ್ಲ ಶೂಟ್ ಮಾಡ್ತೀನಿ ಕಾಲದ ಡಬಲ್ ಟಕ್ಕರ್ ಬಸ್ಸು ಪಯಣ ಕಾರ್ ಮ್ಯೂಸಿಯಂ ಕವರ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೊರಡೋಣ ಅಂತ ಹೊರಟ್ವಿ. ಸೈನಿಂಗ್ ಔಟ್ ಟು ಪಯಣ ಕಾರ್ ಮ್ಯೂಸಿಯಂ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಶೇರ್ ದ ಲಿಂಕ್.